ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡುತ್ತಿರುವುದು ರಾಶಿಚಕ್ರದ ಎರಡನೇ ರಾಶಿ, ಸ್ಥಿರತೆಗೆ ಹೆಸರಾದ ವೃಷಭ ರಾಶಿಯವರ ಬಗ್ಗೆ. ಇವರನ್ನು ನೋಡಿದ ತಕ್ಷಣ ಜನ ಅಂದುಕೊಳ್ಳುವುದು ಒಂದೇ, ಇವರು ತುಂಬ ಸೌಮ್ಯ ಸ್ವಭಾವದವರು, ಇವರಿಗೆ ಏನೂ ಗೊತ್ತಿಲ್ಲ ಅಂತ. ಆದರೆ ವೀಕ್ಷಕರೇ, ಆ ಶಾಂತ ಸಾಗರದ ಆಳದಲ್ಲಿ ಎಂತಹ ಚಂಡಮಾರುತ ಅಡಗಿದೆ ಎನ್ನುವುದು ಎಷ್ಟು ಜನರಿಗೆ ಗೊತ್ತು? ವೃಷಭ ರಾಶಿಯವರ ಬದುಕು ಕೇವಲ ಸುಖದ ಸುಪ್ಪತ್ತಿಗೆ ಅಲ್ಲ, ಅದು ಸಹನೆ ಮತ್ತು ಪರಿಶ್ರಮದ ಒಂದು ಸುದೀರ್ಘ ಪಯಣ. ಇವರು ಯಾರಿಗೂ ಸುಮ್ಮನೆ ತೊಂದರೆ ಕೊಡಲ್ಲ ನಿಜ, ಆದರೆ ಒಮ್ಮೆ ಇವರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಇವರು ಸುಮ್ಮನೆ ಕೂರಲ್ಲ. ಇವರು ಎತ್ತಿನಂತೆ ಕಷ್ಟಪಡುತ್ತಾರೆ ನಿಜ, ಆದರೆ ಅದರ ಪ್ರತಿಫಲ ಸಿಗದೇ ಹೋದಾಗ ಇವರ ಮನಸ್ಸು ಅನುಭವಿಸುವ ನೋವು ಯಾರಿಗೂ ಅರ್ಥವಾಗಲ್ಲ. ಇವತ್ತು ಆ ಸತ್ಯವನ್ನು ಅನಾವರಣ ಮಾಡೋಣ. ವೃಷಭರಾಶಿಯವರ ಜೀವನದ ಕಥೆ ಮತ್ತು ಅವರ ಯಶಸ್ಸಿನ ಮಂತ್ರ ಏನು ಎನ್ನುವುದನ್ನು ಇವತ್ತು ನೋಡೋಣ. ವೃಷಭರಾಶಿಯವರ ಜೀವನದಲ್ಲಿ ನಡೆಯುವ ಅತಿ ದೊಡ್ಡ ನೋವು ಅಂದರೆ ನಂಬಿಕಸ್ಥರಿಂದಲೇ ಆಗುವ ವಂಚನೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ವೃಷಭರಾಶಿಯವರೇ, ನೀವು ಒಮ್ಮೆ ಒಬ್ಬರನ್ನು ನಂಬಿದರೆ ಸಾಕು, ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ಕೊಡುತ್ತೀರಾ. ನೀವು ಸಂಬಂಧಗಳಿಗೆ ಕೊಡುವ ಬೆಲೆ ಈ ಪ್ರಪಂಚದಲ್ಲಿ ಯಾರೂ ಕೊಡಲ್ಲ. ಆದರೆ ವಿಪರ್ಯಾಸ ನೋಡಿ, ನೀವು ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳುತ್ತೀರೋ ಅವರೇ ನಿಮ್ಮನ್ನು ಭಾವನಾತ್ಮಕವಾಗಿ ಬಳಸಿಕೊಳ್ಳುತ್ತಾರೆ. ನಿಮ್ಮ ಮೃದು ಸ್ವಭಾವವನ್ನೇ ನಿಮ್ಮ ದೌರ್ಬಲ್ಯ ಎಂದು ತಿಳಿದುಕೊಳ್ಳುವ ಜನರೇ ಹೆಚ್ಚು. ಜನ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ, ನಿಮ್ಮ ಸಮಾಧಾನವನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಆದರೆ ಸಮಯ ಬಂದಾಗ ನಿಮ್ಮನ್ನು ಕತ್ತಲೆಯಲ್ಲಿ ಬಿಟ್ಟು ಹೋಗುತ್ತಾರೆ. ಆಗ ನಿಮಗೆ ಅನಿಸುತ್ತದೆ, ನಾನು ಇಷ್ಟೊಂದು ನಂಬಿಕೆ ಇಟ್ಟಿದ್ದು ತಪ್ಪಾ ಎಂದು. ಆದರೂ ನಿಮ್ಮ ಹುಟ್ಟು ಗುಣ ಹೇಗಿದೆ ಅಂದರೆ, ಒಮ್ಮೆ ನೀವು ಒಂದು ಜವಾಬ್ದಾರಿ ವಹಿಸಿಕೊಂಡರೆ ಅದನ್ನು ಅರ್ಧಕ್ಕೆ ಬಿಡಲ್ಲ. 1000 ಅಡೆತಡೆಗಳು ಬಂದರೂ ಗುರಿ ಮುಟ್ಟುವ ನಿಮ್ಮ ಈ ನಿಷ್ಠೆಯೇ ನಿಮ್ಮನ್ನು ವಿಶೇಷ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ವೃಷಭರಾಶಿಯವರ ಇನ್ನೊಂದು ಮುಖ ಮೌನ ಹೋರಾಟಗಾರ. ಇವರಿಗೆ ಆಡಂಬರ ಅಷ್ಟಾಗಿ ಇಷ್ಟವಾಗಲ್ಲ. ಒಳಗಡೆ ಎಷ್ಟೇ ನೋವಿದ್ದರೂ, ಎಷ್ಟೇ ಜವಾಬ್ದಾರಿಗಳಿದ್ದರೂ ಮುಖದಲ್ಲಿ ಒಂದು ಪ್ರಶಾಂತವಾದ ಭಾವ ಇರುತ್ತದೆ. ಇವರು ತಮ್ಮ ಕಷ್ಟವನ್ನು ಎಲ್ಲರ ಮುಂದೆ ಹೇಳಿಕೊಂಡು ಅಳುವವರಲ್ಲ. ಒಂಟಿಯಾಗಿ ನಿಂತು ತನ್ನ ಸಾಮ್ರಾಜ್ಯವನ್ನು ಕಟ್ಟುವ ಕೆಚ್ಚದೆ ಇವರಲ್ಲಿದೆ. ಇವರು ಭೂಮಿ ತತ್ವದವರು, ಅಂದರೆ ಭೂಮಿಯಷ್ಟೇ ತಾಳ್ಮೆ ಮತ್ತು ಶಕ್ತಿ ಇವರಲ್ಲಿದೆ. ರಾತ್ರಿ ಹಗಲು ಎನ್ನದೇ ತನ್ನವರಿಗಾಗಿ ದುಡಿಯುವ ಇವರಿಗೆ ತನ್ನವರ ಖುಷಿಯೇ ಜೀವನದ ದೊಡ್ಡ ತೃಪ್ತಿ. ಆದರೆ ಈ ಮೌನ ಕೆಲವೊಮ್ಮೆ ಇವರನ್ನು ಒಂಟಿ ಮಾಡುತ್ತದೆ. ಎಲ್ಲವನ್ನೂ ಒಳಗೆ ಇಟ್ಟುಕೊಂಡು ಬೆಂದು ಹೋಗುವ ಇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು ಬಹಳ ಕಡಿಮೆ. ತಂದೆ ತಾಯಿ, ಸಂಸಾರ ಮತ್ತು ಸಮಾಜದ ಜವಾಬ್ದಾರಿಗಳನ್ನು ಇವರು ತುಂಬ ನಿಷ್ಠೆಯಿಂದ ನಿಭಾಯಿಸುತ್ತಾರೆ. ಆದರೆ ಯಾರಾದರೂ ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡಲಿ ಎಂದು ನೀವು ಬಯಸಿದಾಗ ಅಲ್ಲಿ ಯಾರೂ ಇರಲ್ಲ. ಒಂಟಿಯಾಗಿ ನಿಂತು ಪರ್ವತದಂತೆ ಬದುಕು ಎದುರಿಸುವುದು ನಿಮ್ಮ ಹಣೆಬರಹದಂತೆ ಕಾಣುತ್ತದೆ. ಇನ್ನು ಇವರ ಕೆರಿಯರ್ ವಿಷಯಕ್ಕೆ ಬರೋಣ. ವೃಷಭರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ಕಲೆ ಇರುತ್ತದೆ. ಇವರು ಬಹಳ ಜಾಗರೂಕರು ಮತ್ತು ಶಿಸ್ತಿನ ಸಿಪಾಯಿಗಳು. ಕೃಷಿ, ಬ್ಯಾಂಕಿಂಗ್, ಆಡಳಿತ ಅಥವಾ ಕಲಾಕ್ಷೇತ್ರದಲ್ಲಿ ಇವರು ಅದ್ಭುತವಾಗಿ ಮಿಂಚುತ್ತಾರೆ. ಇವರಿಗೆ ಕೆಲಸದಲ್ಲಿ ತರಾತುರಿ ಇಷ್ಟವಾಗಲ್ಲ, ಪ್ರತಿಯೊಂದು ಅಚ್ಚುಕಟ್ಟಾಗಿ ಇರಬೇಕು ಎಂದು ಬಯಸುತ್ತಾರೆ. ಆದರೆ ಇವರ ಇದೇ ಗುಣವನ್ನು ನೋಡಿ ಕೆಲಸದ ಜಾಗದಲ್ಲಿ ಕೆಲವರು ಸೋಮಾರಿಗಳು ಎಂದು ತಪ್ಪು ತಿಳಿಯಬಹುದು. ಆದರೆ ಕೆಲಸ ಪೂರ್ತಿಯಾದ ಮೇಲೆ ಇವರ ಕೌಶಲ ಕಂಡು ಎಲ್ಲರೂ ಬೆರಗಾಗುತ್ತಾರೆ. ಆರ್ಥಿಕವಾಗಿಯೂ ಅಷ್ಟೇ, ಇವರಿಗೆ ಉಳಿತಾಯ ಮಾಡುವುದು ಎಂದರೆ ಬಹಳ ಇಷ್ಟ. ಜೀವನದ ಭದ್ರತೆಗಾಗಿ ಇವರು ಸದಾ ಚಿಂತಿಸುತ್ತಾರೆ. ಸುಖವನ್ನೇ ಕಾಣದಿದ್ದರೂ ಹಣವನ್ನು ಕೂಡಿಡುವ ಇವರು ಕೊನೆಗೆ ಅದನ್ನು ತನ್ನವರಿಗಾಗಿ ತ್ಯಾಗ ಮಾಡುತ್ತಾರೆ. ಇವರಿಗೆ ಬೇಕಾಗಿರುವುದು ಅವಸರದ ನಿರ್ಧಾರಗಳ ಬದಲು ಸ್ವಲ್ಪ ಬದಲಾವಣೆಯನ್ನು ಒಪ್ಪಿಕೊಳ್ಳುವ ಗುಣ ಅಷ್ಟೇ. ಇಷ್ಟೆಲ್ಲ ಸವಾಲುಗಳಿದ್ದರೂ ವೃಷಭರಾಶಿಯವರೇ, ನೀವು ಚಿಂತಿಸಬೇಕಾ? ಖಂಡಿತ ಬೇಡ. ಯಾಕೆ ಗೊತ್ತಾ? ನಿಮ್ಮ ರಾಶಿಯಾಧಿಪತಿ ಸಾಕ್ಷಾತ್ ಶುಕ್ರ ಗ್ರಹ. ಶುಕ್ರ ಅಂದರೆ ಸೌಂದರ್ಯ, ಶುಕ್ರ ಅಂದರೆ ಸಂಪತ್ತು. ನಿಮ್ಮ ಮೇಲೆ ದೇವರ ಅನುಗ್ರಹ ಯಾವಾಗಲೂ ಇರುತ್ತದೆ. ಎಷ್ಟೇ ದೊಡ್ಡ ಸಂಕಷ್ಟ ಬಂದರೂ ನೀವು ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಪಡೆದಿದ್ದೀರಿ. ನಿಮ್ಮೊಳಗಿನ ಸಂಕಲ್ಪ ಅಲುಗಾಡಲ್ಲ, ಅದು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಈಗ ನಡೆಯುತ್ತಿರುವ ಸಣ್ಣಪುಟ್ಟ ಸೋಲುಗಳು ನಿಮ್ಮನ್ನು ಕುಗ್ಗಿಸದಿರಲಿ. ನಿಮ್ಮನ್ನು ಅಸಡ್ಡೆ ಮಾಡಿದವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ದೊಡ್ಡ ಉತ್ತರವಾಗಲಿ. ಇನ್ನು ಮುಂದೆ ನಿಮ್ಮ ಗಮನ ಕೇವಲ ನಿಮ್ಮ ಗುರಿಯ ಮೇಲಿರಲಿ. ನಿಮ್ಮ ತಾಳ್ಮೆಯನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಪ್ರತಿದಿನ ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡಿ. ಶುಕ್ರವಾರದ ದಿನ ಬಿಳಿ ಹೂವುಗಳಿಂದ ದೇವಿಯನ್ನು ಪೂಜಿಸಿ ಅಥವಾ ಬಡವರಿಗೆ ಅನ್ನದಾನ ಮಾಡಿ. ಇದು ನಿಮಗೆ ಎಂತಹ ಮಾನಸಿಕ ಶಾಂತಿ ಕೊಡುತ್ತದೆ ಅಂದರೆ ನಿಮ್ಮ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಎದ್ದು ನಿಲ್ಲಿ ವೃಷಭರಾಶಿಯವರೇ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವ ಕಾಲ ಬಂದಿದೆ. ನೀವು ಅಳುಕುವವರಲ್ಲ, ನೀವು ಸಾಧಿಸಿ ತೋರಿಸುವವರು. ಯು ಆರ್ ದ ಅಚೀವರ್. ಧೀರನಂತೆ ಬದುಕು ಎದುರಿಸಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನಿಮ್ಮ ಬೆನ್ನು ಹಿಂದೆ ನಾನಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ
ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.